ಇದು ಡಾಗ್ ಶೋ ನಡೀತಾ ಇತ್ತು. ಈ ಡಾಗ್ ಶೋ ವೇಳೆ ಪ್ರೇಕ್ಷಕರ ಮೇಲೆ ನಾಯಿ ದಾಳಿ ಮಾಡಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಟ್ ವಿಲ್ಲರ್ ತಳಿಯ ಶ್ವಾನ ಜನರ ಮೇಲೆ ದಾಳಿ ಮಾಡಿದೆ. ಡಾಗ್ ಶೋ ಸಂದರ್ಭದಲ್ಲಿ ಪ್ರೇಕ್ಷಕರ ಮೇಲೇನೆ ನಾಯಿ ದಾಳಿ ಮಾಡಿದೆ. ಶಿವಮೊಗ್ಗದ ಸಾಗರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ರಾಟ್ ವಿಲ್ಲರ್ ತಳಿಯ ಶ್ವಾನ ಜನರ ಮೇಲೆ ದಾಳಿ ಮಾಡಿರುವಂಥದ್ದು. ಬಹಳಷ್ಟು ಅಗ್ರೆಸಿವ್ ಆಗಿದ್ದಂತಹ ಶ್ವಾನ ಇದು. ರಾಟ್ ವಿಲ್ಲರ್ ತಳಿಯ ಶ್ವಾನ. ಶರತ್ ಎಂಬುವರ ಮೇಲೆ ದಾಳಿ ಮಾಡಿದ ರಾಟ್ ವಿಲ್ಲರ್ ಶ್ವಾನ ಶರತ್ ಕೈ ಕಾಲುಗಳನ್ನು ಕಚ್ಚಿ ಗಾಯಗೊಳಿಸಿದ. ಈ ನಾಯಿ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಶರತ್. ಈ ಡಾಗ್ ಶೋ ಅನ್ನ ನೋಡೋಕೆ ಬಂದಂಥ ಶರತ್ ಕೈ ಕಾಲುಗಳನ್ನು ರಾಟ್ ವಿಲ್ಲರ್ ಶ್ವಾನ ಕಚ್ಚಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈ ರೀತಿಯಾಗಿ ಘಟನೆ ನಡೆಯುತ್ತೆ ಅಂದ್ರೆ ನಿಜಕ್ಕೂ ಕೂಡ ವಿಪರ್ಯಾಸ. ಈ ರೀತಿಯಾಗಿ ಶೋಗಳು ನಡೆಯುವಾಗ ಮುನ್ನೆಚ್ಚರಿಕೆ ಕ್ರಮಗಳು ಅಗತ್ಯವಾಗಿರುತ್ತೆ. ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಇರ್ಲಿಲ್ವಾ? ಅರುಣ್, ಏನಂತ ಹೇಳಿದ್ರೆ ಸಾಗರದಲ್ಲಿ ಒಂದು ಶ್ವಾನ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಹಾಗಾಗಿ ನಿನ್ನೆ ಭಾರಿ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಹಾಗೆ ಅಷ್ಟೇ ಪ್ರಮಾಣದಲ್ಲೂ ಕೂಡ ಒಂದು 300ಕ್ಕೂ ಹೆಚ್ಚು ಶ್ವಾನಗಳ ಪ್ರದರ್ಶನ, ವಿವಿಧ ತಳಿಗಳ ಶ್ವಾನ ಪ್ರದರ್ಶನ ಕೂಡ ಆಯ್ತು. ಈ ಸಂದರ್ಭದಲ್ಲಿ ಅದು ರಾಜ್ ವೀಲರ್ ಅಂತ ಹೇಳಿ ಒಂದು ನಾಯಿ, ಅದು ಆ ತಳಿಯ ನಾಯಿ ಅಲ್ಲಿ ಪ್ರೇಕ್ಷಕರು ನಿಂತ್ಕೊಂಡು ನೋಡ್ತಾ ಇದ್ರು, ಶರತ್ ಅಂತ ಹೇಳಿ. ಅವ್ರ ಮೇಲೆ ನುಗ್ಗಿ ಮನಸ್ಸಕ್ಕೆ ಅಟ್ಯಾಕ್ ಮಾಡ್ತು. ಅದಕ್ಕೆ ಏನ್ ಕಾರಣ ಅಂತ ಕೂಡ ಯಾರಿಗೂ ಕೂಡ ಕಂಡುಹಿಡಿಲಿಕ್ಕಾಗಿಲ್ಲ. ಆ ದಾಳಿಗೆ ಒಳಗಾದ್ಮೇಲೆ ಏನು ಶರತ್ ಇದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಸಾಗಿಸ್ಬೇಕಾಗಿತ್ತು, ಮತ್ತೆ ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿತ್ತು. ಇದ್ರ ಬಗ್ಗೆ ಕೂಡ ಅಲ್ಲಿರ್ತಕ್ಕಂಥ ಯಾವುದೇ ಆಯೋಜಕರು ಈ ಬಗ್ಗೆ ನಿಗಾ ವಹಿಸ್ತಿಲ್ಲ, ಮತ್ತೆ ಜವಾಬ್ದಾರಿ ಕೂಡ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಅಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಯ್ತು. ಅದಾದ ನಂತರ ಶರತ್ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದು ಈಗ ಗುಣಮುಖರಾಗಿದ್ದಾರೆ. ಆದ್ರೆ ಈ ರೀತಿಯ ಸಂದರ್ಭಗಳಲ್ಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರು ಒಂದಿಷ್ಟು ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಮತ್ತೆ ಜೊತೆಯಲ್ಲಿ ಈ ರೀತಿ ನಾಯಿ ದಾಳಿಗಳಿಗೆ ಒಳಗಾದ್ರೆ ಅವರಿಗೆ ಒಂದಿಷ್ಟು ಚಿಕಿತ್ಸೆ ವೆಚ್ಚವನ್ನು ಕೂಡ ಭರಿಸಬೇಕಾದ ಜವಾಬ್ದಾರಿ ಇರುತ್ತೆ. ಅವೆಲ್ಲವರಿಂದ ಕೂಡ ಅವರು ನುಣಿಸಿಕೊಂಡ ಹಿನ್ನೆಲೆಯಲ್ಲಿ ಇನ್ನೇನಾದ್ರೂ ಪೊಲೀಸರಿಗೆ ಇವರು ದೂರು ಕೊಟ್ರೆ ಶರತ್ತು ಖಂಡಿತವಾಗಿ ಅವರ ವಿರುದ್ಧ ಒಂದು ಕೇಸ್ ದಾಖಲಾಗುವ ಸಂಭವ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಜೇಶ್ ಕಾಮತ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.